ಒಂದು ವೇಳೆ ನಾವಿವತ್ತು ಈ ಪರಶುರಾಮ ಥೀಮ್ ಪಾರ್ಕಿನ ಈ ಒಂದು ಜಾಗದಲ್ಲಿದ್ದೇವೆ. ಇಲ್ಲಿ ಕಳವಾದ ಜಾಗದ ಬಗ್ಗೆ ಏನಂತ ನೋಡಲಿಕ್ಕೆ ಬಂದೆವು. ಇದೊಂದು ಪೂರ್ವ ನಿಯೋಜಿತ ಕೃತ್ಯವಾಗಿದೆ. ಇದು ಮೊದಲೇನೆ ಯಾರು ಕಳವು ಮಾಡಿದ್ರ ಇದೇ ಎರಡನೇ ಸಲ ಕಳವು ಮಾಡಲಿಕ್ಕೆ ಪ್ರೇರಣೆ ಆಗಿದೆ. ಯಾಕಂದರೆ ಮೊದಲು ಮಾಡಿದಾಗ ಸತ್ಯವನ್ನು ಒಪ್ಪಿಕೊಂಡು ಅವರು ಇದನ್ನು ಸರಿ ಮಾಡಿದರೆ ಇಷ್ಟೊತ್ತು ಪರಶುರಾಮ ಥೀಮ್ ಪಾರ್ಕೆ ಎಲ್ಲ ಮುಗ್ದೋಗ್ತಿತ್ತು. ಪುನಃ ಕೆಲಸ ಮಾಡಿ ನಿಜವಾದ ಮೂರ್ತಿಯನ್ನು ನಿಲ್ಲಿಸಿ ಒಂದು ಸಲ ಏನೋ ತಪ್ಪು ಮಾಡಿದರು ಕ್ಷಮಿಸಿ ಬಿಡುವ ಅಂತ ನಾವು ಸಹ ಎಲ್ಲ ನಿರ್ಧಾರ ಮಾಡಿದೆವು. ಆದರೂ ಪದೇ ಪದೇ ಅವರು ಪಕ್ಷದ ಬಗ್ಗೆ ಯಾರ ವೈಯಕ್ತಿಕ ಬಗ್ಗೆ ದೂಷಣೆ ಮಾಡಿದಾಗ ನಾವು ಏನು ಒಂದು ಬೇರೆ ಅವಕಾಶ ಇಲ್ಲದೆ ಅದನ್ನು ಒಂದು ಹೇಳುವ ಕೆಲಸ ಆಗ್ತಾ ಇದೆ. ಇವತ್ತು ನೋಡಿ ನೀವು ಇಲ್ಲಿ ಬನ್ನಿ, ಇಷ್ಟು ದೊಡ್ಡ ಪರಶುರಾಮ ಥೀಮ್ ಪಾರ್ಕ್ ಇದೆ, ಒಳ್ಳೆ ಹಾಲ್ ಇದೆ, ಅಲ್ಲಿ ಬೆಲೆ ಬಾಳುವ ಎಲ್ಲ ವಸ್ತುಗಳಿವೆ. ಅದನ್ನು ಬಿಟ್ಟು ಕಳ್ಳ ಇಲ್ಲಿ ಬಂದು ಒಂದು ಸ್ವಲ್ಪ 10 ಸ್ಕ್ವೇರ್ ಫೀಟ್ನಷ್ಟು ಜಾಗದಲ್ಲಿ ಅದನ್ನು ಎತ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಇದ್ಯಾರ್ದು ಮನುಷ್ಯ ನಂಬುವ ಕೆಲಸವ? ಅದರ ಜೊತೆಗೆ ಏಣಿಯನ್ನು ತಂದು ಹೊರಗಿಟ್ಟು, ಒಳಗಿದ್ದ ಏಣಿಯನ್ನು ಹೊರಗಿಟ್ಟಿದ್ದು ಕಳ್ಳತನ ಮಾಡಿದ್ದಾರೆ, ಮತ್ತು ಅದೇ ಏಣಿಯನ್ನು ಒಳಗೆ ತಗೊಂಡೋಗಿ ಇಟ್ಟಿದ್ದಾರೆ. ಹಾಗೆ ಯಾರು ಕಳ್ಳ ಇರ್ಬೋದು? ಇದೆಲ್ಲ ಭಾಳ ನಾವು ಒಂದು ವಿಶೇಷವಾಗಿ ಗಮನಿಸುವ ವಿಚಾರ. ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ದೂರು ಹೋಗಿದೆ. ಪೊಲೀಸ್ ಅಧಿಕಾರಿಗಳಿಗೆ ಹೋಗುವ ಮೊದಲು ನಮ್ಮ ಕಾರ್ಕಳದ ಗೌರವಾನ್ವಿತ ಶಾಸಕರಿಗೆ ಒಂದು ವಿಷಯ ಮುಟ್ಟಿ ಅವರು ತಮ್ಮ ಫೇಸ್ಬುಕ್ಕಲ್ಲಿ ಈ ಬಗ್ಗೆ ಬರ್ಕೊಂಡಿದ್ದಾರೆ. ಇವತ್ತು ನಾವು ಕೋರ್ಟಲ್ಲಿ 2 ವರ್ಷ ಕಾದು ಯಾರೂ ಈ ಬಗ್ಗೆ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ನೋಡಿ ಮತ್ತು PL ಹಾಕಿದೆವು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದೆವು. ಅದಕ್ಕೆ ನಿಮ್ಮ ಬದ್ಧತೆ ಏನಂತ ಕೋರ್ಟ್ ಕೇಳಿತು. ನೀವು 5 ಲಕ್ಷ ರೂಪಾಯಿ ಕಟ್ಟಲಿಕ್ಕೆ ರೆಡಿ ಇದ್ದೀರಾ ಕೇಳಿತು. ಖಂಡಿತ ನಾನು ಕಟ್ತೇನೆ ಅಂತ ಹೇಳಿ 5,50,555 ರೂಪಾಯಿ ದುಡ್ಡನ್ನು ಕಟ್ಟಿದ್ದೇವೆ. ಈಗಾಗಲೇ ಕಟ್ಟಿ 2 ಹೇರಿಂಗ್ ಆಗಿದೆ. ಅಲ್ಲಿ ಸಹ ಇವರು ಪ್ರಯತ್ನ ಮಾಡಿ ಕೇಸು ಬೇಗ ಇತ್ಯರ್ಥ ಆಗಬಾರ್ದು, ಇದನ್ನು ಈ ಒಂದು ವಿಷಯವನ್ನು ಜೀವಂತ ಇಟ್ಟು ಇದನ್ನು ವಿವಾದಿತ ಕೇಂದ್ರ ಮಾಡಿ ಇದರ ರಾಜಕೀಯ ಮಾಡಬೇಕಂತ ಸುನೀಲ್ ಕುಮಾರ್ ಪ್ರಯತ್ನ ಮಾಡ್ತಿದ್ದಾರೆ. ಆದರೂ ನಾವು ನಮ್ಮ ಪ್ರಯತ್ನವನ್ನು ಬಿಡುವುದಿಲ್ಲ. ಇನ್ನೇನಿದ್ರು ಸರ್ಕಾರದ ಕೈ ಇದಕ್ಕಿಂತಲೂ ಇದು ಕೋರ್ಟಲ್ಲಿದೆ. ಕೋರ್ಟ್ ಆದಷ್ಟು ಬೇಗ ನಿರ್ಧಾರವನ್ನು ತಗೊಂಡು ಹೊಸ ಸಮಿತಿಯನ್ನು ಮಾಡಿ ಇಲ್ಲಿ ಒಂದು ಸುಸಜ್ಜಿತವಾದ ಪರಶುರಾಮ ಥೀಮ್ ಪಾರ್ಕ್ ಈ ಪ್ರವಾಸೋದ್ಯಮಕ್ಕೆ ಓಪನ್ ಆಗಬೇಕಂತ ನಮ್ಮ ಆಸೆ. ಆದರೆ ಅದು ಇವರು ಹೇಳಿದಾಗೆ ಆಡಂಬರಕ್ಕೋ ಅಹಂಕಾರಕ್ಕೋ ಅಲ್ಲ. ಇದು ನಮಗೆ ಬೇಕಾಗಿರೋದು ಪಾವಿತ್ರ್ಯತೆಗೆ ಮತ್ತು ಇಲ್ಲಿ ಧರ್ಮ ಏನಿದೆ ಆ ಪ್ರಕಾರ ಒಂದು ಅಷ್ಟಮಂಗಳ ಪ್ರಶ್ನೆ ಇಟ್ಟು ಎಲ್ಲ ಪ್ರಶ್ನಾಚಿಂತನೆ ಮಾಡಿ ಇಡೀ ಊರಿನ ಕಾರ್ಕಳ ತಾಲೂಕಿನ ಹಿರಿಯರನ್ನು ಯಾರೆಲ್ಲ ದೇವಸ್ಥಾನ ಕಟ್ಟಿದ್ದಾರೆ, ಯಾರೆಲ್ಲ ಧಾರ್ಮಿಕದ ಮುಂಗಡೆ ಇದ್ದಾರೆ ಅವರನ್ನೆಲ್ಲ ಸೇರಿಸಿಕೊಂಡು ಒಂದು ಒಮ್ಮತದ ನಿರ್ಧಾರ ಮಾಡಿ. ಯಾಕಂದರೆ ಇಲ್ಲಿ ಬ್ರಹ್ಮ ಬೈದಾರ್ಕಳ ಒಂದು ಕುರು ಇದೆ ಅಂತ ಸುಮಾರು ಜನ ಹೇಳ್ತಿದ್ದಾರೆ. ಅದೆಲ್ಲವನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮುಂದೆ ಈ ಬಗ್ಗೆ ಒಂದು ನಿಖರವಾದ ಮಾಹಿತಿಯನ್ನು ಪಡ್ಕೊಂಡು ನಾವು ಮುಂದಿನ ಹೆಜ್ಜೆ ನೀಡಬೇಕಂತ ನಿರ್ಧಾರ ಮಾಡಿದ್ದೇವೆ. ಸುನೀಲ್ ಕುಮಾರ್ ಈ ಕೆಲಸವನ್ನು ಸುಮಾರು 1 ವರ್ಷ ಮಾಡುವಾಗ ಕಾಂಗ್ರೆಸ್ನವರು ಯಾವತ್ತೂ ಇದಕ್ಕೆ ಮಧ್ಯ ಪ್ರವೇಶ ಬರಲಿಲ್ಲ. ಅವ್ರು ಏನು ಒಳ್ಳೆ ಕೆಲಸ ಮಾಡ್ತಾರೆ ಮಾಡಲಿ, ಪ್ರವಾಸೋದ್ಯಮ ಮಾಡಿ ನಾವು ಸಹ ಬೆನ್ನು ತಟ್ಟಿ ನಾನು ಸಹ ಈ ಕಾರ್ಯಕ್ರಮ ಬೈಲೂರು ಹೈಸ್ಕೂಲ್ ಅಂತ ಕಾರ್ಯಕ್ರಮಕ್ಕೆ ಬಂದು ಅವರೊಟ್ಟಿಗಿದ್ದು ಒಳ್ಳೆ ಕೆಲಸ ಮಾಡಿದ್ದಾರೆ. ಮುಂದೆ ಸಹ ಇದರಂತೂ ಒಳ್ಳೆ ಕೆಲಸ ಮಾಡುವ ಶಕ್ತಿ ಭಗವಂತ ಅವರಿಗೆ ಕೊಡಲಿ ಅಂತ ನಾನು ಆಶಿಸಿದ್ದೇನೆ. ಆದರೆ ಇವತ್ತು ಬಹಳ ವಿಪರ್ಯಾಸ. 14 ಕೋಟಿಯ ಈ ಒಂದು ಪ್ರಾಜೆಕ್ಟ್ ಅಂತ ಇದಕ್ಕೆ ಒಂದು ಪ್ರಾಜೆಕ್ಟನ್ನು ತಯಾರು ಮಾಡಿದರು. ಆನಂತರ 11 ಕೋಟಿ ರೂಪಾಯಿಯನ್ನು ಬೇರೆ ಬೇರೆ ಯಾವುದು ಮಲೆನಾಡು ಅಭಿವೃದ್ಧಿ ಮಂಡಳಿ ಇರ್ಬೋದು, DC ಫಂಡ್ ಇರ್ಬೋದು, ಅದು ಎಲ್ಲ ಫಂಡಿಂದ ಆಡಳಿತಾತ್ಮಕ ಮಂಜೂರಾತಿಯನ್ನು ಕೊಟ್ಟ ವಿನಃ ದುಡ್ಡನ್ನು ಕೊಟ್ಟಿರಲಿಲ್ಲ. ದುಡ್ಡು ಕೇವಲ 7 ಕೋಟಿ ಮಾತ್ರ ಬಿಡುಗಡೆ ಮಾಡಿದರು. ಆ 7 ಕೋಟಿಯಲ್ಲಿ ಸುಮಾರು 2.5 ಕೋಟಿಯನ್ನು ಬರೀ ಕಲ್ಚರಲ್ ಕಾರ್ಯಕ್ರಮಕ್ಕೆ, ಬರೀ ಸುನೀಲ್ ಕುಮಾರ್ ಆಡಂಬರಕ್ಕೋಸ್ಕರ, ಚುನಾವಣೆ ಪೂರ್ವ ತಯಾರಿಗೋಸ್ಕರ ಇಲ್ಲಿ ಶಂಖ ಊದಿಸಿದ್ದು ಇಡೀ ಡಿಪಾರ್ಟ್ಮೆಂಟಿನ ಉಡುಪಿ ಜಿಲ್ಲೆಯ 37 ಆಡಳಿತ ಒಂದು ಯಂತ್ರವನ್ನು ಇಲ್ಲಿ ತಂದು ದುರುಪಯೋಗಪಡಿಸಿಕೊಂಡದ್ದು, ಬೈಲೂರು ಹೈಸ್ಕೂಲಲ್ಲಿ ಟೆಂಟ್ ಹಾಕಿದ್ದು, ಅಲ್ಲಿ ಮಾಡಿದ್ದು ಕಾರ್ಯಕ್ರಮ ಮಾಡಿದ್ದು ಕೇವಲ ಶೋಗಿಗೋಸ್ಕರ. ಈ ರಾಜ್ಯದ ಒಂದು ದೊರೆ ಮುಖ್ಯಮಂತ್ರಿಯನ್ನು ಈ ಬೆಟ್ಟಕ್ಕೆ ಕರ್ಕೊಬಂದು ಒಂದು ನಕಲಿ ಪ್ರತಿಮೆಯನ್ನು ಒಂದು ಉದ್ಘಾಟನೆ ಮಾಡುವುದಾದರೆ ಹಾಗಾದರೆ ಜಗತ್ತಲ್ಲಿ ಯಾರು ಕೇಳುವವರೇ ಇಲ್ವಾ? ಧಾರ್ಮಿಕ ಅಪಚಾರಕ್ಕೆ ಒಂದು ಮಿತಿ ಇದೆ ಯಾವುದಕ್ಕಾದ್ರೂ ಮನುಷ್ಯನಿಗೆ. ನಾವು ನಮ್ಮ ಮನೆಯಲ್ಲಿ ಒಂದು ಸಣ್ಣ ದೇವರ ಮೂರ್ತಿಯನ್ನು ಇಡುವ ಸಹ 100 ಸಲ ನೋಡ್ತೇವೆ. ಇದು ವರ್ತೆಯ, ಇದು ಕಲ್ಕುಡೆಯ, ಇದು ಧೂಮವತಿ ಅಂತ ನೋಡಿ ಇಡ್ತೇವೆ. ಹಾಗೆ ಇಡ್ತೇವಾ? ನಮಗೆ ಮನಸ್ಸು ಸಮಾಧಾನ ಸರಿ ಮಾಡ್ತೇವೆ. ಇದು 33 ಅಡಿ ಎತ್ತರ, 15 ಟನ್ ಕಂಚಿನ ತೂಕ ಅಂತ ಹೇಳ್ಕೊಂಡು ಒಂದು ಫೈಬರ್ನ ಮೂರ್ತಿಯನ್ನು ಇಟ್ಟು ನಾಟಕವಾಡಿ ಇವತ್ತಿಗೂ ನಾನು ಮಾಡಿದ್ದು ಸರಿ ಇದೆ ಅಂತ ನಿನ್ನೆ ಎಲ್ಲ ಬಂದು ಇಲ್ಲಿ ಒಂದು ದೊಡ್ಡ ನಾಟಕವಾಡಿ ಹೋಗಿದ್ದಾರೆ. ಇಲ್ಲೆಲ್ಲ ಕಸ ಬಂದಿದೆ, ಅವರ ಕಾರ್ಯಕರ್ತ ಕರ್ಕೊಂಡ್ಬಂದಿದ್ದಾರೆ. ಅವರು ರಾತ್ರಿ ಫೋನ್ ಮಾಡಿ ಹೇಳ್ತಾರೆ, ಅಣ್ಣ ತಪ್ಪು ತಿಳ್ಕೊಳ್ಬೇಡಿ, ಒಬ್ಬ ಲೀಡರ್ ಕರೆಯುವಾಗ ಅವ್ರ ಹಿಂದೆ ಹೋಗಬೇಕಲ್ಲ, ನಮಗೆ ಗೊತ್ತಿದೆ, ಖಂಡಿತ ಅಲ್ಲಿ ನೋಡುವಾಗ ನಾಚಿಕೆ ಆಗ್ತದೆ ನಮಗೆ, ಅಲ್ಲಿ ತಗಡನ್ನು ನಾಟಕಕ್ಕೆ ತೆಗೆದದ್ದು ಅದು ಯಾರು, ಅವರು ಯಾವ ಕಳ್ಳನೂ ಇಲ್ಲಿ ಬಂದಿಲ್ಲ, ಕಳ್ಳನನ್ನು ಯಾರು ಹಿಡಿಬೇಕಂತ ನೀವು ಮೊದಲಿಂದ ಯಾರನ್ನು ಹಿಡಿಬೇಕಂತ ಹೇಳ್ತೀರಾ, ಅವರನ್ನು ಹಿಡಿದ್ರೆ ಎಲ್ಲ ಬಯಲಾಗ್ತದೆ ಅಂತ ಹೇಳಿದ್ದಾರೆ. ನಾವು ಇವತ್ತು ನಮ್ಮದು ಒಬ್ಬರೇ ಕಾರ್ಕಳ ಶಾಸಕರೇ ಎಲ್ಲ ಸಮಗ್ರವಾದ ಒಂದು ತೊಂದರೆಗೆ ಕಾರಣ ಯಾರು ಕೇಳಿದರೆ ಕಾರ್ಕಳ ಶಾಸಕ ಸುನೀಲ್ ಕುಮಾರ್. ಸುಚೇತಾ ಶೆಟ್ಟಿಯನ್ನು ಕೊಂದು ಗೋಪಾಲ್ ಭಂಡಾರಿ ಅವರು ಕೊಂದಿದ್ದಾರಂತ ಅವರ ಕುಟುಂಬದವರ ಮೇಲೆ ಆರೋಪ ಹಾಕಿ 20 ವರ್ಷದ ಹಿಂದೆ ಯಾರು ಶಾಸಕರಾಗಿದ್ದಾರೆ ಕಾರ್ಕಳದಲ್ಲಿ, ಧಾರ್ಮಿಕತೆಯ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಹಿಂದುತ್ವದ ಹೆಸರಲ್ಲಿ ಖಾಲಿ ಸುಳ್ಳು ಹೇಳ್ಕೊಂಡು MLA ಆದವರು
ಇವತ್ತು ಈ ಜಗತ್ತಿನಲ್ಲಿ ಇಷ್ಟು ದೊಡ್ಡ ಧರ್ಮಕ್ಕೆ ಅಪಚಾರ ಮಾಡಿದ ಒಂದು ಕೇಂದ್ರ ಇದ್ದರೆ ಇದು ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಅಂತ ಹೇಳಿಕ್ಕೆ ತುಂಬ ನನಗೆ ಬೇಸರ ಆಗ್ತಾ ಉಂಟು. ಖಂಡಿತ ಮನುಷ್ಯನಿಗೆ ಊಟಕ್ಕಿಲ್ಲ ಇದ್ರು ಹೊಟ್ಟೆಗಿಲ್ಲ ಇದ್ರು ಇಂಥ ಒಂದು ಧಾರ್ಮಿಕ ಅಪಚಾರ ಮಾಡಬಾರ್ದು. ಆಯಿತು, ಮಾಡಿದ್ರು, ತಪ್ಪಾಯಿತು. ಇವತ್ತೇ ಬಂದು ಕೇಳಿ, ನಾಳೆ ಬಂದು ಇಲ್ಲಿ ಬರಲಿ, ನಾವೆಲ್ಲ ಬರ್ತೇವೆ. ಇಲ್ಲೆಲ್ಲ ಸಾರ್ವಜನಿಕರಿದ್ದಾರೆ. ಇದೆಲ್ಲೇ ಉದಯ ಶೆಟ್ಟಿ ಕಾರ್ಕಳದ ಎಲ್ಲಿಂದ ಬಂದ, ಇದೇ ಯರ್ಲಪಾಡಿ ಗ್ರಾಮದವರು, ಇದೇ ಬೈಲೂರು ಗ್ರಾಮದವರು ಎಲ್ಲ ಜನ ಇದ್ದಾರೆ. ಇವರು ನಾಳೆ ಇಲ್ಲಿಗೆ ಬೆಳಿಗ್ಗೆ ಬರಲಿ, ಒಂದು ಹಣ್ಣುಗಾಯಿ ತಗೊಬರಲಿ, ನಮ್ಮ ಹತ್ರ ಹೇಳಿ ನಮ್ಮಿಂದ ತಪ್ಪಾಗಿದೆ, ನಾವೆಲ್ಲ ಪಕ್ಷ ಜಾತಿ ಮತ ಎಲ್ಲ ಬಿಟ್ಟು ಅದನ್ನು ಸ್ಥಾಪಿಸುವ ಅಂತ ಹೇಳಿ. ಅವರು ಹೇಳಿದ 3 ತಿಂಗಳೊಳಗೆ ಇದಕ್ಕೆ ಸ್ಪಾನ್ಸರ್ ಇದ್ದಾರೆ, ಬಂದು ಮಾಡುವವರು ಅವರೇ ಬಂದು ಮಾಡಿಕೊಡುವವರು ಇದ್ದಾರೆ. ಯಾಕಂದ್ರೆ ಅಷ್ಟು ಜನರ ಮನಸ್ಸಿಗೆ ಬೇಜಾರಾಗಿದೆ. ಉದಾಹರಣೆ ನಾವು ಮಾಡಿಕೊಡ್ತೇವೆ, ನಾನು ಮಾಡಿಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ನಾನು ಹೇಳಿದೆ, ನಿಲ್ಲಿ, ಇದು ಕೋರ್ಟಲ್ಲಿದೆ, PL ಹಾಕಿದ್ದೇವೆ, ಹೀಗೆ ಬಿಟ್ಟರೆ ಆ ಸುನಿಲ್ ಕುಮಾರ್ ಯಾವತ್ತೂ ಇಲ್ಲಿ ಇದು ಪ್ರವಾಸೋದ್ಯಮ ಮಾಡಲಿಕ್ಕೆ ಬಿಡುವುದಿಲ್ಲ. ನಾವು ಅದಕ್ಕೋಸ್ಕರ ನಮಗೆ ಇದರಿಂದ ಪ್ರಚಾರ ಬೇಡ, ನನಗೆ ಒಂದು ಓಟು ಬೇಡ. ಈ ಒಂದು ಧಾರ್ಮಿಕ ಅಪಪ್ರಚಾರ ಮಾಡಿಕೊಂಡು ಒಂದು ಓಟು ನನಗೆ ಬೇಡ. ಮಾಡಿದರೆ ಸತ್ಯ ಧರ್ಮ ಒಳ್ಳೆತನ ಮಾತ್ರ ನಮ್ಗೆ ಓಟು ಬಂದರೆ ಸಾಕು. ಸುನಿಲ್ ಕುಮಾರ್ ಅಂತ ಅಧರ್ಮದಿಂದ ಓಟು ನಮಗೆ ಬೇಡ. ಆದ್ದರಿಂದ ನಮಗೆ ಬಹಳ ನೋವಿದೆ. ಇವತ್ತು ನಾವು ಹೇಳ್ತಿದ್ದೇವೆ, ಇಷ್ಟು ಜನ ಅಲ್ಲಿ ಇದ್ದವರೆಲ್ಲ ಹೇಳಿದರು ಒಂದ್ಸಲ ಮೇಲೆ ಹೋಗುವ ಅಂತೇಳಿ. ಅದಕ್ಕೋಸ್ಕರ ಬಂದಿದ್ದೇವೆ. ಇಂಥ ಒಂದು ಜಾಗದಲ್ಲಿ ಇಂಥ ಒಂದು ನಕಲಿ ಮೂರ್ತಿಯನ್ನು ಇಟ್ಟು ಈಗ ಹೇಳ್ತಿದ್ದಾರೆ ಕಾಂಗ್ರೆಸ್ನವರು ಮಾಡಲಿಕ್ಕೆ ಬಿಡಲಿ. ನಾವೇನು ಮಾಡಿದ್ದೇವೆ ಅವರು ಮಾಡುವಾಗ? ಅವ್ರು ಆವತ್ತೇ ಸರಿ ಮಾಡಿದರೆ ಯಾರಾದ್ರೂ ಈ ಬಗ್ಗೆ ಮಾತಾಡ್ತಿದ್ರಾ? ಇವತ್ತು ನಿನ್ನೆ ಸಂಜೆ ಬಂದಿಲ್ಲ ಸುಳ್ಳು ಮಾತಾಡ್ತಾರೆ ಜನ ಕರ್ಕೊಂಡ್ಬಂದು. ಅವರು ಒಟ್ಟಿಗೆ ಬಂದವರು ಅಮಾಯಕರು. ಅವ್ರು ಹೇಳಿ ಹಾಗಾದ್ರೆ ಇಲ್ಲೇ ಬಂದು ಬೈಲೂರಲ್ಲಿ ಬಂದು, ಇಲ್ಲ ನಮ್ಮ MLA ಮಾಡಿದ್ದು ಸರಿ ಉಂಟು, ಅವ್ರು ಇಟ್ಟಿದ್ದಾರೆ, ನೀವು ಕಾಂಗ್ರೆಸ್ ತೊಂದರೆ ಮಾಡಿದ್ದೀರಿ, ಅದನ್ನು ಯಾರು ಕೀಳಿಸಿದ್ಯಾರು? ಇವರೇ DC ಗೆ ಕೀಳಿಸಿದ್ದು. ಎಲ್ಲಿ ಹೋಗಿದೆ? ಕೃಷ್ಣ ನಾಯಕನಲ್ಲಿಗೆ. ಅಲ್ಲಿ ಏನಿದೆ? ಅಲ್ಲಿ ಇನ್ನೊಂದು ಮೂರ್ತಿ ತಯಾರಾಗ್ತಾ ಉಂಟು. ಆ ಮೂರ್ತಿ ಅದಕ್ಕೆ 2 ಕಾಲು ಉಂಟು, ಇಲ್ಲಿ 2 ಕಾಲು ಉಂಟು. ಯಾರಿಗ ದೇವರಿಗೆ 4 ಕಾಲಿದ್ದದ್ದು ನೋಡಿದಿರಾ? 10 ಕೈ 10 ತಲೆ 8 ಕೈ ಎಲ್ಲ ಇದ್ದ ದೇವಿ ಬೇರೆ ಬೇರೆ ಮೂರ್ತಿಯನ್ನು ನೋಡಿದ್ದೀವಿ ನಾವು. 4 ಕಾಲಿದ್ದದ್ದು ಯಾರು ನೋಡಿದ್ದೀರಾ? ನಾನು ಯಾವ ಪುಸ್ತಕದಲ್ಲಿ ಓದಿಲ್ಲ, ಇಲ್ಲಿ ಸಹ ನೋಡಿ 4 ಕಾಲು ಉಂಟು ಈಗ ಪರಶುರಾಮನಿಗೆ. ಅದಾಯ್ತಲ್ಲ. ಅದಕ್ಕಿಂತಲೂ ವಿಪರ್ಯಾಸ ಅಂದರೆ ಇಲ್ಲಿಯ ಪರಶುರಾಮನ ಏನು ಈಗ ಪುನಃ ಮಾಡಿದ್ದಾರೆ ಅವರು, ಎಲ್ಲಿ ಮಾಡಿ ಸ್ಟೇಷನ್ ಉಂಟು, ಅದು ಇದ್ರಿಗಿಂತಲೂ ಕಳಪೆ ಮಟ್ಟ ಅಂತ NITಗೆ ರಿಪೋರ್ಟ್ ಕೊಟ್ಟಿದೆ. NITಗೆ ಸುರತ್ಕಲ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಸುರತ್ಕಲ್ನ ಕಾಲೇಜು ರಿಪೋರ್ಟ್ ಕೊಟ್ಟಿದೆ. ಇದು ಖಂಡಿತ ಇದನ್ನು ನಿಲ್ಲಿಸಬಾರ್ದು, ನಿಂತರೆ ಇದು ಬಾಳಿಕೆ ಬರೋದಿಲ್ಲ ಅಂತ. ಇದು ನಾನು ಹೇಳೋದಲ್ಲ, ಪೊಲೀಸ್ ಸ್ಟೇಷನಲ್ಲೇ ಉಂಟು. ತಾವು ಯಾರಾದರೂ ಅರ್ಜಿ ಹಾಕಿ ತೊಗೊಳ್ಬೋದು. ಹೌದಾ ಅಂತ ಉದಯ ಶೆಟ್ಟಿ ಹೇಳೋದು ಹೌದಾ ಅಲ್ಲ ಏನಂತೆ ಪುನಃ ನಕಲಿ ಮಾಡಿದ್ದಾರೆ. ಅದರಿಂದ ಪುನಃ ನಾನು ಮಾಡ್ತೇನೆ, ಇಲ್ಲಿ ಕಸ ಇಕ್ತೇನೆ, ನಾನು ಭಜನೆ ಮಾಡ್ತೇನೆ. ಅವ್ರು ಮಾಡಲೇಬೇಕು ಭಜನೆ. ಇಡೀ ಉಡುಪಿ ಜಿಲ್ಲೆ ಅಲ್ಲ, ಇಡೀ ಭಾರತ ದೇಶದವರು ಬಂದು ನೋಡಬೇಕು MLA ಏನು ಮಾಡಿದ್ದಾರೆ ಅಂತ. ಇದು ಹಾಗೆ ಇಡಬೇಕು, ಇಲ್ಲಿ ಭಜನೆ ಶುರು ಮಾಡಬೇಕು 14ರಿಂದ. ಅವರು ಹೌದಾ ಅಂತಾದರೆ ಅದ್ರ ಜೊತೆಗೆ ಇದು ಕಸ ಎಲ್ಲ ಅವರೇ ಹಾಕಬೇಕು. ನಾವು ಯಾರು ಬೇಕಾದ್ರೆ ಮುಟ್ಟು ಅವರೊಟ್ಟಿಗೆ ಬರ್ತೇವೆ, ನಾವು ಅವರೇ ಹಾಕಲಿ. ಅವರ ಪಾಪ ಎಲ್ಲ ತೊಳಿಬೇಕಾದ್ರೆ ಹಾಕಬೇಕು. ಅವರು ಈ ಕೆಲಸವನ್ನು ಅವರು ಮಾಡಲಿ. ಯಾಕಂದರೆ ಅವರು ನೇರವಾಗಿ ನಮ್ಮ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆಗುರು. ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಇಂಥ ಕೆಟ್ಟ ಕೆಲಸವನ್ನು ಮಾಡಲಿಲ್ಲ. ಇಡೀ ರಾಜ್ಯಾದ್ಯಂತ 10 ಹಲವಾರು ಪ್ರತಿಮೆಗಳನ್ನು ಎಲ್ಲ ಕಡೆ ಮಾಡಿದೆ. ನಮ್ಮ ಏರ್ಪೋರ್ಟಿಗೆ ಕೆಂಪೇಗೌಡನ ಅಷ್ಟಚಂದ್ರನ ಮೂರ್ತಿ ಮಾಡಿದ್ದಾರೆ. ಏನಿಲ್ಲ, ಎಲ್ಲಿ ಮೊನ್ನೆಯಲ್ಲಿ ಗೋಕರ್ಣ ಪಾರ್ಥಗಾಳಿಯಲ್ಲಿ ಶ್ರೀರಾಮಚಂದ್ರನ ಅಷ್ಟು ದೊಡ್ಡ ಮೂರ್ತಿಯನ್ನು ಮಾಡಿದ್ದಾರೆ. ಎಲ್ಲವೂ ನಾವು ಸಹ ನೋಡ್ಕೊಂಡು ಬಂದಿದ್ದೇವೆ. ಆದರೂ ಇಂಥ ಜಗತ್ತಿನಲ್ಲಿ ನಮ್ಮ ಸುನೀಲ್ ಕುಮಾರ್ ಸಾಧನೆ ಕೇಳಿದರೆ ಇಲ್ಲಿ ನಕಲಿ ಪರಶುರಾಮನ ಮೂರ್ತಿ ಇದೆಲ್ಲ ನೀವು ನೋಡ್ಬೋದು. ಮುಂದೆ ಸಹ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಬಂದು ನಾವು ಇದನ್ನು ಕೋರ್ಟಿನ ಮೂಲಕ ಇದನ್ನು ಇಳುವರಿ ಮಾಡಿ ಮುಂದೆ ಇಲ್ಲಿ ಪ್ರವಾಸೋದ್ಯಮ ತಾಣೆ ಮಾಡುವಾಗೆ ಮಾಡಿಯೇ ಶುದ್ಧ ಎಂದು ಈ ಮೂಲಕ ನಾನು ಹೇಳ ಬಯಸ್ತೇನೆ.